ನೆನ್ನೆ ನೋಡಿದೆ ಒಂದು ಸರಳ ಪ್ರೇಮ ಕಥೆ, ನೆನ್ನೆ ನೋಡಿದೆ. ಪರ್ಸ್ನಲ್ ಆಗಿ ಹೇಳ್ತೀನಿ ಸರ್, ನಿಜಕ್ಕೂ ಸರ್ ಎಷ್ಟು ಅದ್ಭುತವಾದ ಕತೆ ಮಾಡಿದ್ದೀರಾ ಅಂತಂದರೆ ಹ್ಯಾಟ್ಸ್ ಆಫ್ ಟು ಯು ಸರ್. ನಮ್ಮ ಹೊಸ ಒಂದು ನಿಜಕ್ಕೂ ತುಂಬ ಖುಷಿ ಆಯಿತು ಸರ್ ಹಾಟ್ಲಿ. ಆಮೇಲೆ ನೆಕ್ಸ್ಟ್ ಬರೋದು ನಾನೇ ಸರ್. ಆಮೇಲೆ ಇನ್ನೊಂದು ಏನಂತಂದರೆ ಕಾರ್ತಿಕ್ ಈಗ ಸಿಗ್ತಾ ಇದ್ದಾರೆ, ಮುಂದಿನ ಸಲ ಈಗಿರೋ ಅವರ ಕ್ರೇಜ್ ನೋಡಿದ್ರೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಈ ಪತ್ರಿಕಾಗೋಷ್ಠಿ ಆದಮೇಲೆ ಕರಿಮಣಿ ಮಾಲೀಕನ ಒಂದು ರೀಲ್ಸ್ನ ನಾವು 3 ಜನ ಮಾಡ್ಕೋತೀವಿ. ಒಳ್ಳೇದಾಗಲಿ ನಮ್ಮ ಕಾರ್ತಿಕ್ಗೆ. ಪಾಪ ಒಂದೇ ಕರೆಗೆ ಸರ್, ಪಾಪ ನಮ್ಮ ಸುನಿಯವರಾಗಿ ನೈಟು ಒಂದು 10:30 11 ಗಂಟೆ ನಾನು ಕಾಲ್ ಮಾಡಿ, ಸುನಿ ಸರ್ ಹಿಂಗಿದೆ ಅಂತ, ಬರ್ತೀನಿ ಬಿಡಿ ಸರ್ ಅಂತಂದರೆ, ಯಾವುದೇ RCB ಕಪ್ಪು ವಿಚಾರದಲ್ಲಾಗಲಿ ಅವ್ರು ಹಾಕೋ ಪೋಸ್ಟ್ಗಳಂತೂ ಎರ್ರಾಬಿರ್ರಿ ವೈರಲ್ಲು. ಜೊತೆಗೆ ಬಂದು ಕನ್ನಡದ ವಿಚಾರ ಅಂದಾಗ ನನ್ನ ಟ್ವೀಟ್ಗಳನ್ನ ರೀಟ್ವೀಟ್ ಮಾಡ್ತಾರೆ, ಮತ್ತು ಯಾವುದೇ ಕನ್ನಡದ ವಿಚಾರ ಆದಾಗ ರಪ್ ಅಂತ ಸ್ಪಂದಿಸ್ತಾರೆ. ನನಗೆ ಅದು ಬಹಳ ಖುಷಿ ವಿಚಾರ. ಆಮೇಲೆ ಇವತ್ತು ಕಾರ್ತಿಕ್ ನಾನು ಮೊದಲನೇ ಬಾರಿಗೆ ಮಾತಾಡಿದ್ದು, ನಾನು ಮೊನ್ನೆ ಕಾಲ್ ಮಾಡಿದಾಗ ಯಾರು ಹರಿ ಸರ್ಸು ಕಾನ್ಫರೆನ್ಸ್ ಹಾಕಿದ್ರು, ಇವ್ರು ಕೇಳಿದ್ರು, ಯಾರೋ ಇವರು ಸರ್ ರೂಪೇಶ್ ಸರ್ ಏನಕ್ಕೆ ಕಾಲ್ ಮಾಡಿದ್ರಿ? ಏನಿಲ್ಲ ಸರ್, ನಿಮ್ಮದು ಬಿಗ್ ಬಾಸ್ ಕಪ್ಪು ಲೀಸಿಗೆ ಬೇಕಿತ್ತು ಅಂತಂತೆ. ಯಾಕಂದ್ರೆ ಲಾಸ್ಟ್ ಸೀಸನ್ನು ಸ್ವಲ್ಪ ಹತ್ತಿರದಲ್ಲಿ ಬಂದು ಕೈ ತಪ್ಪಿಡ್ತು ನನಗೆ, ಅದೊಂದು ಸ್ವಲ್ಪ ನೋಡಬೇಕು ಅಂತೇಳಿ ತುಂಬ ನಗಾಡ್ತಾ ಇದ್ದೀರಿ. ಇರಲಿ ಸರ್, ನಮ್ಮ ಕರೆಗೆ ಬೆಲೆ ಕೊಟ್ಟು ನೀವು ಇಲ್ಲಿ ಬಂದಿದ್ದೀರಾ ಅಂತಂದರೆ ಆ ಕನ್ನಡದ ಬಗ್ಗೆ ಕಾಳಜಿ, ಆ ಕರ್ನಾಟಕದ ಬಗ್ಗೆ ನಿಮಗಿರೋ ಕಾಳಜಿಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ಮತ್ತು ಕನ್ನಡಿಗರ ಪರವಾಗಿ ನಿಮ್ಮಿಬ್ಬರಿಗೂ ನಾನು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲ ಮಾಧ್ಯಮ ಮಿತ್ರರು ಯಾರೆಲ್ಲ ಬಂದಿದ್ರೆ, ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಕಡೆಯದಾಗ ಏನಾದ್ರು ಹೇಳಾಗಿದ್ದರೆ ಹೇಳಿ ಸರ್. ಇನ್ನೊಂದು ವಿಚಾರ, ಶನಿವಾರ ಹೊತ್ತು ಪ್ರತಿಯೊಬ್ಬ ನಾಗರಿಕರು ಯಾವ್ದಾದ್ರು ಒಂದು ಪಬ್ಗೆ ಹೋಗ್ತೀರಾ ಫ್ಯಾಮಿಲಿ ಜೊತೆ ಮೋಜು ಮಸ್ತಿ ಮಾಡೋದಕ್ಕೆ. ನೀವು ಅಲ್ಲೋಗಿ ಕನ್ನಡ ಹಾಕಿ ಅಂತ ಕಿತ್ತಾಡಕ್ಕೆ ಹೋಗ್ಬೇಡಿ. ಕೋರ್ಮಂಗಳದಲ್ಲಿ ನಮ್ಮ ಕಾರ್ಯಕ್ರಮ ನಡೀತಕ್ಕಂಥ ಜಾಗಕ್ಕೆ ಬನ್ನಿ. ಸತತ 4 ಗಂಟೆಗಳ ಕಾಲ ಬರೀ ಕನ್ನಡ ಕರ್ನಾಟಕ ಇದೇ ಇರುತ್ತೆ. ಆಮೇಲೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಟೆ, ಬೆಳ್ಳುಳ್ಳಿ ಕಬಾಬ್ನ ಅಲ್ಲಿ ಮಾಡಲ್ಲ, ಬೆಳ್ಳುಳ್ಳಿ ಕಬಾಬ್ ಸಾಂಗ್ ಪ್ಲೇ ಆಗುತ್ತೆ. ದಯವಿಟ್ಟು ಇದೊಂದು ಕ್ಲಾರಿಟಿ ಕೊಟ್ಬಿಡೋಣ. ಅದಕ್ಕೆ ಸರ್, ಅದಕ್ಕೆ ಆಮೇಲೆ ಸುಮ್ಮನೆ ಆಮೇಲೆ ಹೆಚ್ಚು ಕಮ್ಮಿ ಆಗಿ ಅಲ್ಲಿ ಬಂದ್ಬಿಟ್ಟು ಎಲ್ಲಿ ಸರ್ ಬೆಳ್ಳುಳ್ಳಿ ಕಬಾಬ್ ಅಂದ್ರಲ್ಲ, ಇಲ್ಲ ಬೆಳ್ಳುಳ್ಳಿ ಕಬಾಬ್ ಸಾಕು. ಅದಕ್ಕೊಂದು ಬೇರೆ ರೀತಿ ಒಂದು ಇದು ಮಾಡಿ ಕೊಡ್ತಾ ಇದ್ದಾರೆ. ಸರ್ ಎಲ್ಲ ಯೂತ್ಸು ಮತ್ತು ಟ್ರೋಲ್ ಪೇಜಸ್ ಯಾರೆಲ್ಲಿದ್ದಾರೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಇದು ಕನ್ನಡದ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ. ನೀವೆಲ್ಲರೂ ಬೆಂಬಲ ಕೊಟ್ಟರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ. ಜೀವನದಲ್ಲಿ ನಾವೆಲ್ಲರೂ ಸತ್ತೋಗ್ತೀವಿ, ಸತ್ತ ಮೇಲೆ ನಮ್ಮನ್ನು ತೊಗೊಂಡೋಗಿ ಸಮಾಧಿ ಮೇಲೆ ಹಾಕ್ಬಿಡ್ತಾರೆ. ಸಮಾಧಿಗೆ ಹಾಕಿ ಮುಚ್ಚಿಬಿಟ್ಟು ಮೇಲ್ಗಡೆ ಕನ್ನಡದಲ್ಲಿ ನಮ್ಮ ಹೆಸರನ್ನ ಬರೆದಿರ್ತಾರೆ. ಅದರ ಉದ್ದೇಶ ಇಷ್ಟೇ, ಕನ್ನಡಿಗ ಸತ್ತೋಗ್ಬೋದು, ಕನ್ನಡ ಯಾವತ್ತೂ ಸಾಯಲ್ಲ. ಥ್ಯಾಂಕ್ ಯು.